ಅಕ್ಕ, ನಾನು ನಿಮ್ಗೆ ಒಂದು ಮುಖ್ಯವಾದ ವಿಷಯ ಹೇಳೋಣ ಅನ್ಕೊಂಡೆ. ಅವಾಗಲೇ ರಚನಾ ಬಾಲ ಎಲ್ಲ ಕರ್ಕೊಂಡ್ ಬಂದಿದೆ ನನ್ನನ್ನ? ಗಾರೆ ಕೆಲ್ಸಕ್ಕೆ. ಗಾರೆ ಕೆಲ್ಸ ನಾನು ದೇವಿ, ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋ ಕೆಲ್ಸಗಳೆಲ್ಲ ಇದೇ ರೀತಿನೇ ಇರುತ್ತೆ. ನಿನಗೆ ಮಾರ್ಕೆಟ್ ಅಲ್ಲಿ ಹೋಗ್ಬಿಟ್ಟು ಮೂಟೆ ಹೊರಕ್ಕಾಗತ್ತಾ? ನೋ ವೇ. ಮತ್ತೆ ರೋಡ್ ಸೈಡ್ ಅಲ್ಲಿ ಕೂತ್ಕೊಂಡು ಹಣ್ಣು ತರಕಾರಿ ಆಪಲ್ ಅಂತ ಮಾರಕ್ಕಾಗತ್ತಾ? ಚಾನ್ಸೇ ಇಲ್ಲ. ಅದ್ ಬಿಟ್ರೆ ಕಲ್ಕೊರೆಯಲ್ಲಿ ಹೋಗ್ಬಿಟ್ಟು ಕಲ್ ಹೊಡಿ ಸಾಧ್ಯನೇ ಇಲ್ಲ. ಮನೆ ಮನೆಗೆ ಹೋಗ್ಬಿಟ್ಟು ಕಸ ಕಲೆಕ್ಟ್ ಮಾಡೋದು? ಛೀ, ಚೀನಾ ದೇವ್ರಂತ ಆ ಮನುಷ್ಯರು ಆ ಕೆಲಸ ಮಾಡೋದ್ರಿಂದಲೇ ನಿಮ್ಮಂತ ಶ್ರೀಮಂತರೆಲ್ಲ ಮನೇಲಿ ಆಯಾಗಿ ಕ್ಲೀನ್ ಆಗಿರೋದು. ಸರಿ ಆಯ್ತು ಬಿಡು. ಹೋಟ್ಲಲ್ಲಿ ಮುಸ್ರೆ ಪಾತ್ರೆ ತೊಳಿತ್ಯಾ? ಬಾಲ ಆಗಲ್ಲ ಅಲ್ವಾ? ಇದೊಂದೇ ಕೆಲಸ ಉಳಿದಿರೋದು. ಇದು ಮಾಡಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ದಿನಾ ಫೈಲ್ ಇಟ್ಕೊಂಡು ಆಫೀಸ್ ಅಂತ ಅಲ್ಲಿ ಕೆಲಸ ಸಿಗೋಷ್ಟ್ರೊಳಗಡೆ ವಯಸ್ಸಾಗಿ ಹೋಗುತ್ತೆ ಅಷ್ಟೇ. ಫೈನ್, ನಾನು ಈ ಕೆಲ್ಸನೇ ಮಾಡ್ತೀನಿ. ಅಟ್ಲೀಸ್ಟ್ ಇವತ್ತಿಗೆ ಟಾಸ್ಕ್ ಮುಗ್ದೋಗ್ಲಿ. ಗುಡ್. ಹೋಗಿ ಆ ಮೇಸ್ತ್ರಿ ಹತ್ರ ಕೆಲಸ ಕೇಳೋಗು. ಸರಿ. ಹೇ, ನಿಂತ್ಕೊ. ನೀನ್ ಈ ಗೆಟಪ್ ಅಲ್ಲಿ ಅಲ್ಲಿಗೆ ಹೋದ್ರೆ ನಿನ್ನ ಓನರ್ ಅನ್ಕೋಬಿಡ್ತಾರೆ. ಗೆಟಪ್ ಚೇಂಜ್ ಆಗ್ಬೇಕು. ಬನ್ನಿ ಅಮ್ಮವ್ರೆ, ಬನ್ನಿ. ಅಮ್ಮವ್ರಲ್ಲ, ಕೆಲ್ಸದವ್ರು. ಸಖತ್ತಾಗಿದೆ. ಓಕೆ, ಏನೋ ಒಂದು ಕಮ್ಮಿ ಆಯ್ತಲ್ಲ. ಒಂದ್ ನಿಮಿಷ. ಮಣ್ಣು ಇರ್ಬೇಕು ಕೆಲ್ಸದವಳು ನೀನು. ಬಾಲ ಈಗ ಪರ್ಫೆಕ್ಟ್ ಆಗಿದೆ. ಈಗ ಹೋಗು. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಯಾರಮ್ಮ ನೀನು? ಹೊಟ್ಟೆ ಪಾಡಕ್ ಪರದಾಡ್ತಿರೋ ಬಡವರು ಸ್ವಾಮಿ. ನಾವು ಕೆಲ್ಸ ಹುಡಿಕೊಂಡ್ ಬಂದೀನಿ. ನೀವು ಎಷ್ಟ್ ಸಂಬಳ ಕೊಟ್ರು ತಗತೀನಿ. ಸರಿ ಅಮ್ಮ. ಅಕ್ಕ, ನನಗ್ ಬೇಡ, ನೀನೇ ತಿನ್. ಅಕ್ಕ, ನಾನು ನಿಮ್ಗೆ ಒಂದು ಮುಖ್ಯವಾದ ವಿಷಯ ಹೇಳೋಣ ಅನ್ಕೊಂಡೆ. ಅವಾಗಲೇ ರಚನಾ ಅವಳು ಬರ್ತಿದ್ದಾಳೆ, ಆಮೇಲೆ ಹೇಳ್ತೀನಿ. ಮನೇಲಿ ರಾಣಿ ತರ ಇದ್ದ ನಮ್ ದೇವಿನ ಕೆಲಸ ಮಾಡಕ್ ಕಳ್ಸ್ಬಿಟ್ಲಲ್ಲ ಇವಳು. ಅಕ್ಕ, ನಿಮ್ಗೆ ಅವಳನ್ನ ನೋಡಿದ್ರೆ ಕೋಪ ಬರೋದಿಲ್ವಾ? ಬರ್ತಾ ಇದೆ. ಅವಳ ಹಿಂದೆಯಿಂದ ಹೋಗಿ ಅವಳನ್ನ ಮೇಲಿಂದ ತಳ್ಬಿಡ್ಬೇಕು ಅಂತ ಅನ್ನಿಸ್ತಾ ಇಲ್ವಾ ನಿಮ್ಗೆ? ಅನ್ನಿಸ್ತಾ ಇದೆ. ಅವಳು ನಡೆದಾಡೋ ದಾರಿಲಿ ಎಣ್ಣೆ ಚೆಲ್ಲಿ ಅವಳ ಕಾಲ್ ಮುರಿದ್ಬಿಡ್ಬೇಕು ಅಂತ ಅನ್ನಿಸ್ತಾ ಇಲ್ವಾ ಅಕ್ಕ ನಿಮ್ಗೆ? ಅನ್ನಿಸ್ತಾ ಇದೆ. ಮತ್ತೆ ಟ್ರೈ ಮಾಡಿ. ಹಾಗಿದ್ರೆ ಮೊದ್ಲು ನೀನು ತಿನ್ನೋದ್ ಕಡೆ ಗಮನ ಹರಿಸು. ಕೈಲಾಗದೆ ಇರೋದ್ ಬಗ್ಗೆ ಮಾತಾಡ್ಬೇಡ. ಅದ್ ಸರಿ. ನಾವ್ ಸೇರಾದ್ರೆ ಅವಳು ಸವಾ ಸೇರು. ಆಮೇಲೆ ನಮ್ಮನ್ನ ಎಲ್ಲಾದ್ರೂ ತಿರ್ಪೆ ಎತ್ತೋ ಕಳ್ಸ್ಬಿಟ್ರೆ ಕಷ್ಟ ಅವಳು. ಅಲ್ಲ ಅಕ್ಕ, ಅವಾಗ್ಲೇ ನಾನ್ ನಿಮ್ಗೇನೋ ಹೇಳ್ಬೇಕು ಅನ್ಕೊಂಡಲ್ಲ, ಏನದು? ಏನೋ ನೆನ್ಪೆ ಆಗ್ತಿಲ್ವೇ? ಅದೇ ಯಾಕೆ ಡಲ್ ಆಗಿದ್ದೀರಾ? ಮಗಳು ಕೆಲ್ಸಕ್ ಹೋದ್ಲು ಅಂತ ಬೇಜಾರಾಗ್ತಾ ಇದ್ಯಾ? ಇಲ್ಲ, ಸಂತೋಷದಲ್ಲಿ ಕುಣಿದಾಡ್ಬೇಕು ಅಂತ ಅನ್ಸ್ತಾ ಇದೆ. ಎಲ್ಲ ನಿನ್ನಿಂದಾನೇ ಕಣೆ ರಚನಾ. ಇದೊಂದ್ಸಲ ಅವಳನ್ನ ಕ್ಷಮಿಸ್ಬಿಟ್ಟಿದ್ರೆ ಆಗ್ತಾ ಇರ್ಲಿಲ್ವಾ? ಅಕ್ಕನ್ ಹೊಟ್ಟೆ ಉರಿಸ್ತಾ ಇದೆಯಲ್ಲ. ಆ 5 ಲಕ್ಷನ ನಿಮ್ಗಾದ್ರೂ ಕೊಟ್ಟಿದ್ರೆ ಸಂತೋಷ ಪಡ್ಬೋದಿತ್ತು ಅಲ್ವಾ? ಎತ್ಕೊಂಡೋಗಿ ದೇವಸ್ಥಾನ ಕೊಟ್ಬಿಟ್ಲು ನೋಡು, ಆಗ್ಬೇಕು ಅವಳಿಗೆ. ತಪ್ಪೆ
ಪಾಪ ಹೋಗ್ಲಿ ಅಂತ ಬಿಟ್ಬಿಡ್ಬಹುದಾಗಿತ್ತು. ಮಗು ಎಲ್ಲಿ ಹೋಗಿ ಕಷ್ಟ ಪಡ್ತಿದ್ದಾಳೋ ಏನೋ. ಕೈ ಕೆಸ್ರಾದ್ರೆ ತಾನೆ ಬಾಯಿ ಮೊಸರು. ಕೈ ಕೆಸರಾದ್ರೆ ಬಾಯಿ ಮೊಸರು ಹೇಗಾಗುತ್ತೆ? ಕೆಸರು ತಾನೇ ಆಗತ್ತೆ. ಆ ಗಾದೆ ಅರ್ಥ ಕಷ್ಟಪಟ್ರೇನೆ ಸುಖ ಸಿಗೋದು ಅಂತ. ಓ ಹಾಗಾ? ಓಕೆ, ಹಾಗಿದ್ರೆ ಕೊಡೋದ್ ಸುಲಭ, ಗಳಿಸೋದ್ ಕಷ್ಟ ಅನ್ನೋದು ಇವತ್ ದೇವಿಗೆ ಅರ್ಥ ಆಗುತ್ತೆ ನೋಡಿ. ಇನ್ಮೇಲೆ ಯಾವ್ದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ ಅಂತ ಹೋಗಲ್ಲ ಅವಳು. ಏನಮ್ಮ ನೋಡ್ತಾ ಇದೀಯಾ? ಬೇಗ ಬೇಗ ಸಿಮೆಂಟ್ ಎತ್ಕೊಂಡ್ ಬಾ. ಆಯ್ತು ಸ್ವಾಮಿ. ಹೇ ರಚನಾ, ನನಗೆ ಗತಿ ತಂದ್ಬಿಟ್ಟಿಯಲ್ಲ. ನಿನ್ನಿಂದ ಈ ಇಟ್ಟಿಗೆ ಹೊರಿಸ್ತೀನಿ ಕಣೆ, ಖಂಡಿತ ಹೊರಿಸ್ತೀನಿ. ಏನಮ್ಮ ಮಾಡ್ತಾ ಇದೀಯಾ? ತಗೊಂಡೋಗಲ್ಲ ಹಾಕ್ಬಿಟ್ಟಿ ಇಟ್ಕೆ ಬೇಕಂತ ತಗೊಂಡೋಗ್ ಕೊಡಮ್ಮ. ತಗೊಂಡೋಗ್ ಬೇಗ. ಆಯ್ತು ಆಯ್ತು. ಕೊಡಮ್ಮ ಜಲ್ಲೇನ ತುಂಬಪ್ಪ, ಕೊಡ ಬೇಗ. ಕೊಡು, ತಗೊಂಡು ಕೊಡು. ಇದೇನು ಒಂದೊಂದ್ ಇಟ್ಟಿಗೆನ ಇಷ್ಟೊಂದ್ ಭಾರ ಇದೆ? ಏನಮ್ಮ ಒಂದೊಂದು ಇಟ್ಕೆನ ತಗೊಂಡೋದ್ರೆ ಯಾವಾಗಮ್ಮ ಕೆಲಸ ಆಗೋದು? ಕೊಡಮ್ಮ ಅಲ್ಲಿ. ಸ್ವಾಮಿ, ಹೋಗಿಮ್ಮ. ಏಯ್ ಮೈಸೂರು ಎತ್ತ, ಕೊಡು ಮೈಸೂರು ತುಂಬ. ಆಗ್ತಾ ಇಲ್ಲ ಬಾಳ. ದುಡ್ಡು ಟಾಸ್ಕು. ಅಯ್ಯೋ ಪಾಪ, ಮಣ್ಣು ಹೊತ್ತು ಇಟ್ಟಿಗೆ ಹೊತ್ತು ಸುಸ್ತಾಗಿದ್ದಾಳೆ. ನಾನು ಹೋಗಿ ಜ್ಯೂಸಾರು ತಂದ್ಬಿಡ್ತೀನಿ, ಕುಡಿದ್ಬಿಟ್ಟು ಶಕ್ತಿ ಬರ್ಸ್ಕೊಳ್ಳಿ. ನಂಗೆ ಇಂಜೆಕ್ಷನ್ ಬೇಡ. ಅತ್ತೆ ಸುತ್ತ ಏನೋ ನಡೀತಾ ಇದೆ, ಆದ್ರೆ ಏನು ಅಂತ ಎಕ್ಸಾಕ್ಟ್ ಆಗಿ ಗೊತ್ತಾಗ್ತಾ ಇಲ್ಲ. ವಿವರವಾಗಿ ತಿಳ್ಕೋಬೇಕು ಅಂದ್ರೆ ಅತ್ತೆ ಮೆಡಿಕಲ್ ರಿಪೋರ್ಟ್ ಕೈಗೆ ಸಿಗ್ಬೇಕು. ಆದ್ರೆ ಆ ಫೈಲ್ ಅತ್ತೆ ಕೋಣೆಲಿ ಇಲ್ಲ. ಇನ್ ಎಲ್ಲಿರ್ಬೋದು? ಒಂದ್ ಕೆಲ್ಸ ಮಾಡ್ತೀನಿ, ಎಲ್ಲರನ್ನು ಮೀಟಿಂಗ್ ಕರೆದು ತುಂಬಿದ ಸಭೆಯಲ್ಲಿ ಈ ವಿಷಯನ ಎತ್ತುತ್ತೀನಿ. ಆಗ ಹಾಲ್ ಯಾವುದು ನೀರ್ ಯಾವುದು ಅನ್ನೋದು ಗೊತ್ತಾಗ್ಬಿಡುತ್ತೆ. ರಚನಾ, ಮಾವ, ಕೂತ್ಕೊಮ್ಮ, ಕೂತ್ಕೋ. ನಿನಗೆ ಒಳ್ಳೆ ಮನಸ್ಸಿದೆ ಅಂತ ಇಷ್ಟು ದಿನ ಅನ್ಕೊಂಡಿದ್ದೆ, ಆದ್ರೆ ಬುದ್ಧಿವಂತಿಕೆನೂ ಅಪಾರವಾಗೇ ಇದೆ. ದೇವಿ ವಿಚಾರದಲ್ಲಿ ನೀನು ವಿಧಾನ, ಮಾತಲ್ಲಿ ಅವಳನ್ನು ಶಿಕ್ಷಿ ದೇಣಿಗೆ ಬಗ್ಗೆ ಸತ್ಯನ ಬರೆಸಿದ ರೀತಿ ಅವಳಿಗೆ ಪಾಠ ಕಲಿಸ
ಪದ್ಧತಿ ಎಲ್ಲ ನನಗೆ ತುಂಬಾ ಮೆಚ್ಚುಗೆ ಆಯ್ತು. ಶಕ್ತಿಗಿಂತ ಯುಕ್ತಿ ಮೇಲು ಅಂತ ಇದು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಅಂದ್ರೆ ಮಾವ? ನಿನಗೊಂದು ಪುಟ್ಟ ಕತೆ ಹೇಳ. ಒಂದು ಊರಲ್ಲಿ ಒಬ್ಬ ರಾಮಯ್ಯ ಅಂತ ಒಬ್ಬ ರೈತ ಇದ್ದ. ನನಗೆ ಕಷ್ಟ ಕಾಲ ಬಂತು ಅಂತ ತನ್ನಲ್ಲಿರುವ ಎಮ್ಮೆನ ಮಾರಬೇಕು ಅಂತ ಪಟ್ಟಣ ಕೇಳ್ಕೊಂಡು ಹೊರಟ. ಕಾಡ್ ದಾರಿಲಿ ಹೋಗ್ತಿರ್ಬೇಕಾದ್ರೆ ಒಬ್ಬ ರೌಡಿ ಒಂದು ಕೋಲ್ ಹಿಡ್ಕೊಂಡು ಅವನ ಮುಂದೆ ನಿಂತ. ಏಯ್, ನಿನ್ನ ಆ ಎಮ್ಮೆನ ನನ್ ಕೊಡು, ಇಲ್ಲಾಂದ್ರೆ ನಿಮಗೆ ಈ ಕೋಲಿಂದ ಹೊಡೆದು ಬಡ್ದು ಸಾಯಿಸ್ಬಿಡ್ತೀನಿ ಅಂದ. ಪಾಪ ವಯಸ್ಸಾದ ಅವನಿಗೆ ಎದುರಿಸೋ ಶಕ್ತಿ ಇರಲಿಲ್ಲ. ಅದಕ್ಕೆ, ಅಪ್ಪ, ನಾನು ಈ ಎಮ್ಮೆನ ಎಳ್ಕೊಂಡು ಹೋಗು, ನನ್ನ ಬಿಟ್ಬಿಡು ಅಂತ ಬೇಡ್ಕೊಂಡ. ಎಮ್ಮೆ ಸಿಕ್ತು ಅಂತ ಖುಷಿಲಿ ಆ ರೌಡಿ ಅವನನ್ನು ಬಿಟ್ಬಿಟ್ಟ. ಆಮೇಲೆ ಎಮ್ಮೆನ ಎಳ್ಕೊಂಡು ಹೊರಟ. ಈ ಪಾಪ ಈ ರೈತ ಅವನ್ ಕೂಗಿ ಕರ್ದ, ಅಪ್ಪ, ನನ್ನ ಎಮ್ಮೆನೂ ಎಳ್ಕೊಂಡು ಹೋಗ್ಬಿಟ್ಟು ನೀನು, ನನಗೆ ವಯಸ್ಸಾಗಿದೆ, ನನ್ನ ಊರು ಇಲ್ಲಿಂದ ತುಂಬ ದೂರ, ನಂಗೆ ನಡಿಯೋಕ್ಕಾಗಲ್ಲ, ನಿನ್ನ ಹತ್ರ ಇದೆಯಲ್ಲ ಆ ಕೋಲು ನನಗೆ ಕೊಟ್ಟರೆ ನಾನು ಊರ್ಕೊಂಡು ಹಾಗೋ ಹೀಗೋ ಊರು ಸೇರ್ಬೋದು ಅಂದ. ಎಮ್ಮೆ ಸಿಕ್ಕ ಖುಷಿಲಿದ್ದ ಆ ರೌಡಿ ಅವನಿಗೆ ಈ ಕೋಲು ಇನ್ಯಾಕೆ ಅಂತ ಕೊಟ್ಬಿಟ್ಟ. ತಕ್ಷಣ ರೈತ ತನ್ನ ಕೋಲಿಂದ ಆ ರೌಡಿ ಮೇಲೆ ಅಟ್ಯಾಕ್ ಮಾಡಿ ಸರಿಯಾಗಿ ಹೊಡೆದ. ನೋಡು, ರೌಡಿ ಓಡೋಗ್ಬಿಟ್ಟ. ರೈತ ತನ್ನ ಎಮ್ಮೆನ ಹೇಳ್ಕೊಂಡು ಪಟ್ಟಣಕ್ಕೆ ಹೋದ. ಈ ಕತೆ ನೀತಿ ಏನು ಹೇಳಿ ನೋಡೋಣ. ಎದುರಿಗಿರೋರ್ನ ಶಕ್ತಿಯಿಂದ ಗೆಲ್ಲಕ್ ಆಗದೆ ಇದ್ರೆ ಅಂದ್ರೆ ಬುದ್ಧಿನ ಯೂಸ್ ಮಾಡಿ ಗೆಲ್ಬಹುದು ಅಂತ. ನೀನು ಮಾಡಿದ್ದು ಅದನ್ನೇ. ಇದೇ ಪಾಲಿಸಿನ ಮುಂದಕ್ಕೂ ಬಳಸು. ಇಲ್ಲಿ ನೀನು ಸರಿ ಮಾಡಬೇಕಾಗಿರೋ ವಿಷಯಗಳು ತುಂಬಾ ಇವೆ.